ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಬೆಳಿಗ್ಗೆ ಸುಮಾರು 9 ಗಂಟೆಗೆ ಇನ್ನೂ ಬಿಸಿಲು ಹೆಚ್ಚಾಗಿ ಏನೂ ಇರಲಿಲ್ಲ. ಆದರೆ ರಾಧಿಕಾಳ ಹಣೆಯ ಮೇಲೆ ಮಾತ್ರ ಬೆವರಿನ ಹನಿಗಳು ಮೂಡಿದವು. ಹಳೆಯ ಫೈಲನ್ನು ಹಿಡಿದುಕೊಂಡು ರಾಧಿಕಾ ನಿಧಾನವಾಗಿ ನಡೆದುಕೊಂಡು ಹೋಗ್ತಾ ಇದ್ಲು. ಆ ಫೈಲ್ನಲ್ಲಿ ಅವಳ ಎಲ್ಲ ಸರ್ಟಿಫಿಕೇಟ್ಗಳು ಇದ್ವು. ಆ ಸರ್ಟಿಫಿಕೇಟ್ಗಳನ್ನು ಪಡೆಯಲು ಅವಳು ಎಷ್ಟೋ ರಾತ್ರಿಗಳು ಉಪವಾಸದಿಂದ ಹಾಗೆಯೇ ಮಲಗಬೇಕಾಗಿತ್ತು. ರಾಧಿಕಾ ಆ ಬೀದಿಗಳಲ್ಲಿ ನಡೆದುಕೊಂಡು ಹೋಗ್ತಾ ಇದ್ಲು. ಅವಳ ಚಪ್ಪಲಿಗಳು ಎಷ್ಟು ಒಂದು ಕಡೆ ಹರಿದು ಹೋಗಿದ್ವು. ಆದರೆ ಅವಳಿಗೆ ತನ್ನ ಚಪ್ಪಲಿಯ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಮನೆಯಲ್ಲಿ ತನಗಾಗಿ ಎದುರು ನೋಡುತ್ತಿದ್ದ ತನ್ನ 8 ವರ್ಷದ ತಮ್ಮನ ಚಿಂತೆ ಅವಳಿಗೆ ಕಾಡ್ತಾ ಇತ್ತು. ಬೆಳಿಗ್ಗೆ ಮನೆ ಬಿಡಬೇಕಾದ್ರೆ ಮೋಹನ್ ಕೇಳಿದ್ದ, ಅಕ್ಕ, ಈ ದಿನ ನಿಮಗೆ ಕೆಲಸ ಸಿಗುತ್ತಲ್ವಾ ಅಂತ. ಉತ್ತರ ಹೇಳುವ ಸಮಯದಲ್ಲಿ ರಾಧಿಕಾಳ ಮುಖದ ಮೇಲೆ ಒಂದು ಸಣ್ಣ ನಗು ಇತ್ತು. ಆದರೆ ಅವಳ ಹೃದಯದಲ್ಲಿ ಮಾತ್ರ ಎಷ್ಟೊಂದು ದುಃಖ ತುಂಬಿಕೊಂಡಿತ್ತು. ಹೌದು, ಈ ಬಾರಿಯ ದೇವರು ಖಂಡಿತ ನಮ್ಮ ಕಷ್ಟವನ್ನು ನೋಡೇ ನೋಡ್ತಾರೆ ಅಂತ ಹೇಳಿದ್ಲು. ಕಳೆದ ಸುಮಾರು 6 ತಿಂಗಳಿಂದ ರಾಧಿಕಾ ಇದೇ ಮಾತುಗಳನ್ನೇ ಹೇಳ್ತಾ ಇದ್ಲು. ಆದರೆ ಪ್ರತಿ ಬಾರಿಯೂ ಕೆಲಸ ಸಿಗದೆ ಖಾಲಿ ಕೈಯಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ಲು. ಈ ದಿನ ನಗರದ ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ಇತ್ತು. ಜನರೆಲ್ಲರೂ ಹೇಳ್ತಾ ಇದ್ರು, ಅಲ್ಲಿ ಕೆಲಸ ಸಿಕ್ಕರೆ ಜೀವನವೇ ಬದಲಾಗಿ ಬಿಡುತ್ತೆ ಅಂತ. ಇದನ್ನೇ ಯೋಚಿಸುತ್ತಾ ತನ್ನ ಬಳಿ ಉಳಿದಿದ್ದ ದುಡ್ಡಿನಿಂದ ಬಸ್ಸಿನಲ್ಲಿ ಬಂದಿದ್ಲು ರಾಧಿಕಾ. ಇಷ್ಟು ದೊಡ್ಡ ಆಫೀಸನ್ನು ರಾಧಿಕಾ ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ಲು. ರಿಸೆಪ್ಷನ್ನಲ್ಲಿ ಎಷ್ಟೊಂದು ಜನ ಇಂಟರ್ವ್ಯೂಗಾಗಿ ಬಂದು ಕುಳಿತುಕೊಂಡಿದ್ರು. ಅವರೆಲ್ಲರೂ ದುಬಾರಿ ಬಟ್ಟೆಗಳು, ದುಬಾರಿ ಮೊಬೈಲ್ಗಳನ್ನು ಹಿಡಿದುಕೊಂಡಿದ್ರು. ಅವರೆಲ್ಲರೂ ಎಷ್ಟು ಆತ್ಮವಿಶ್ವಾಸದಿಂದ ಕುಳಿತುಕೊಂಡಿದ್ರು. ರಾಧಿಕಾ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ಲು. ಕೆಲವರು ಅವಳನ್ನು ನೋಡಿ ನಗ್ತಾ ಇದ್ರು. ಅವರು ಅಂದುಕೊಳ್ತಾ ಇದ್ರು, ಬಹುಶಃ ಯಾವುದೋ ಹಳ್ಳಿಯಿಂದ ಬಂದಿರಬೇಕು ಅಂತ. ಇನ್ನು ಕೆಲವರು ಹೇಳ್ತಾ ಇದ್ರು, ಕೆಲಸಕ್ಕಾಗಿ ಬಂದಿಲ್ಲ ಅನ್ಸುತ್ತೆ, ಸಹಾಯ ಕೇಳಲು ಬಂದಿರಬಹುದು. ಅವರು ಈಗ ಇನ್ನು ಜೋರಾಗಿ ಮಾತನಾಡುತ್ತಾ ನಗಲು ಶುರು ಮಾಡಿದ್ರು. ರಾಧಿಕಾಗೆ ಎಲ್ಲ ಮಾತುಗಳು ಕೇಳಿಸ್ತಾ ಇದ್ವು. ಆದರೂ ಅವಳು ಮಾತ್ರ ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಅವಳ ಹೆಸರನ್ನು ಕರೆದಾಗ ರಾಧಿಕಾ ಇಂಟರ್ವ್ಯೂ ರೂಮ್ಗೆ ಹೋಗ್ತಾಳೆ. ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳನ್ನು ಅವಳು ಎಷ್ಟೋ ನಿಷ್ಠೆಯಿಂದ ಆತ್ಮವಿಶ್ವಾಸದಿಂದ ಕೊಟ್ಟಿದ್ಲು. ಅಲ್ಲಿ ಕುಳಿತಿದ್ದ ಅಧಿಕಾರಿಗಳು ಕೂಡ ಅವಳ ಮಾತಿನಿಂದ ಎಷ್ಟೋ ಪ್ರಭಾವಿತರಾಗಿದ್ರು. ರಾಧಿಕಾಗೆ ಮೊಟ್ಟ ಮೊದಲ ಬಾರಿಗೆ ಅನ್ನಿಸ್ತಾ ಇತ್ತು, ಬಹುಶಃ ಈ ದಿನ ನನಗೆ ಕೆಲಸ ಸಿಗಬಹುದೇನೋ, ಈ ದಿನ ನನ್ನ ತಮ್ಮನಿಗೆ ಉಪವಾಸದಿಂದ ಮಲಗುವ ಅವಶ್ಯಕತೆ ಇರೋದಿಲ್ಲ ಅಂತ. ಆದರೆ ತುಂಬಾ ಸಮಯ ಎದುರು ನೋಡಿದ ನಂತರ ಈಗ ಪರಿಣಾಮ ಬಂದಿತ್ತು. ಆ ಲಿಸ್ಟ್ನಲ್ಲಿ ಅವಳ ಹೆಸರು ಮಾತ್ರ ಇರಲಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ಅವಳ ಎಲ್ಲ ಕನಸುಗಳು ಚಿತ್ರವಾಗ್ಬಿಟ್ಟಿತ್ತು. ರಾಧಿಕಾಳ ಕಣ್ಣುಗಳಿಂದ ನೀರು ತುಂಬಿಕೊಂಡಿತ್ತು. ಆದರೆ ಎಲ್ಲರ ಮುಂದೆ ಅವಳು ಕಣ್ಣೀರು ಹಾಕಲಿಲ್ಲ. ರಾಧಿಕಾ ಸೈಲೆಂಟ್ ಆಗಿ ನಿಧಾನವಾಗಿ ನಡೆದುಕೊಂಡು ಹೊರಗೆ ಬಂದು ಬಿಟ್ಟಿದ್ಲು. ರೋಡಿನ ಒಂದು ಮೂಲೆಯಲ್ಲಿ ನಿಂತುಕೊಂಡು ಅವಳು ಆಕಾಶವನ್ನೇ ನೋಡ್ತಾ ಇದ್ಲು. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅವಳು ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ಲು, ದೇವ್ರೆ, ಇನ್ನು ನಾನು ಎಷ್ಟು ಅಂತ ಪರೀಕ್ಷೆಗಳನ್ನು ಎದುರಿಸಲಿ. ಆದರೆ ಕಂಪನಿಯಲ್ಲಿ ಮಾಲೀಕರು ರಾಧಿಕಾಳ ಫೈಲನ್ನೇ ಗಮನಿಸ್ತಾ ಇದ್ರು. ಅವರು ಅಂದುಕೊಳ್ತಾ ಇದ್ರು, ಇಷ್ಟೊಂದು ಕಷ್ಟಗಳನ್ನು ಎದುರಿಸಿದರೂ ಕೂಡ ಇವಳು ಸೋಲನ್ನು ಒಪ್ಪಿಕೊಳ್ಳಲಿಲ್ವಾ. ಅವರು ಸ್ವಲ್ಪ ಸಮಯ ಯೋಚಿಸಿದ ನಂತರ ಮ್ಯಾನೇಜರ್ಗೆ ಹೇಳ್ತಾರೆ, ಈಕೆಯ ಪೂರ್ತಿ ಎಲ್ಲ ವಿವರಗಳನ್ನು ಕಲೆ ಹಾಕಿ ಅಂತ. ಈ ಮಾತು ಕೇಳಿ ಮ್ಯಾನೇಜರ್ಗೆ ಎಷ್ಟೋ ಆಶ್ಚರ್ಯವಾಗಿತ್ತು. ಯಾಕಂದ್ರೆ ಇದೇ ಮೊಟ್ಟ ಮೊದಲ ಬಾರಿ ಯಜಮಾನರು ಇಂಟರ್ವ್ಯೂಗೆ ಬಂದಿದ್ದ ಜನರ ಬಗ್ಗೆ ಇಷ್ಟೊಂದು ಗಮನವನ್ನು ಹರಿಸುತ್ತಿದ್ರು. ಆ ದಿನ ಇಂಟರ್ವ್ಯೂನಿಂದ ಮನೆಗೆ ಬರಬೇಕಾದ್ರೆ ರಾಧಿಕಾ ತುಂಬಾ ಅತ್ತಿದ್ಲು. ಅವಳಿಗಿದ್ದ ಎಲ್ಲ ಭರವಸೆಗಳು ಈಗ ಮುರಿದು ಬಿದ್ದಿದ್ವು. ಮನೆಗೆ ತಲುಪಿದಾಗ ಅವಳು ತನ್ನ ಮುಖದ ಮೇಲೆ ಸಣ್ಣ ನಗುವನ್ನು ತಂದುಕೊಳ್ಳಲು ಎಷ್ಟೋ ಪ್ರಯತ್ನ ಪಡ್ತಾ ಇದ್ಲು. ಯಾಕೆಂದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಸಣ್ಣ ತಮ್ಮ ನನಗಾಗಿ ಬಾಗಿಲಿನ ಬಳಿ ಎದುರು ನೋಡ್ತಾ ಇರ್ತಾನೆ ಅಂತ. ರಾಧಿಕಾ ಮನೆಗೆ ಬಂದಾಗ ಮೋಹನ್ ಎಷ್ಟೋ ಪ್ರೀತಿಯಿಂದ ತನ್ನ ಅಕ್ಕನ ಬಳಿ ಓಡಿ ಬಂದು, ಅಕ್ಕ, ನಿಮಗೆ ಕೆಲಸ ಸಿಕ್ಬಿಡ್ತಾ ಅಂತ ಕೇಳ್ತಾನೆ. ರಾಧಿಕಾ ಸ್ವಲ್ಪ ಸಮಯ ಸುಮ್ಮನಿದ್ಲು. ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಮರುಕ್ಷಣವೇ ರಾಧಿಕಾ ನಗು ನಗುತ್ತಾ ಹೇಳಿದ್ಲು, ಇಲ್ಲ, ಇನ್ನೂ ಸಿಕ್ಕಿಲ್ಲ, ಆದ್ರೆ ಮುಂದಿನ ಬಾರಿ ಖಂಡಿತ ಸಿಕ್ಕೇ ಸಿಗುತ್ತೆ. ಅಮಾಯಕನಾದ ಮೋಹನ್ ತನ್ನ ಜೇಬಿನಿಂದ ಅರ್ಧ ಬಿಸ್ಕೆಟ್ ಅನ್ನು ತೆಗೆದು ತನ್ನ ಅಕ್ಕನಿಗೆ ಕೊಟ್ಟು, ಅಕ್ಕ, ನೀನು ಬೇಜಾರು ಮಾಡ್ಕೋಬೇಡ, ಇದನ್ನು ತಿನ್ನು ಅಂತ ಹೇಳ್ತಾನೆ. ಈ ಮಾತು ಕೇಳಿದ ತಕ್ಷಣ ರಾಧಿಕಾಳ ಕಣ್ಣಿಂದ ನೀರು ಬರಲು ಶುರುವಾಯಿತು. ಯಾವ ತಮ್ಮನಿಗೆ ಅವಳು ತಿನ್ನಿಸಬೇಕಾಗಿತ್ತೋ ಅದೇ ತಮ್ಮನೇ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದ. ಆ ರಾತ್ರಿ ಅವರ ಮನೆಯಲ್ಲಿ ಊಟಕ್ಕಾಗಿ ಸ್ವಲ್ಪ ನುಚ್ಚು ಮಾತ್ರ ಉಳಿದಿತ್ತು. ಆ ಸ್ವಲ್ಪ ನುಚ್ಚಿನಲ್ಲೇ ರಾಧಿಕಾ ಕಿಚಡಿಯನ್ನು ಮಾಡಿದ್ಲು. ಮೊದಲು ತನ್ನ ತಮ್ಮನಿಗೆ ಊಟವನ್ನು ತಿನ್ನಿಸ್ತಾಳೆ, ಆದರೆ ಅವಳಿಂದ ತಿನ್ನಲಾಗ್ಲಿಲ್ಲ. ನಾನು ಇದನ್ನು ತಿಂದರೆ ಬೆಳಿಗ್ಗೆ ನನ್ನ ತಮ್ಮ ಉಪವಾಸವಿರಬೇಕಾಗುತ್ತೆ ಅಂತ ಅವಳು ಸ್ವಲ್ಪ ನೀರನ್ನು ಕುಡಿದು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು.
ಹೊರಗೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಗಾಳಿ ಕೂಡ ತುಂಬಾ ಜೋರಾಗಿ ಬೀಸುತ್ತಿತ್ತು. ರಾಧಿಕಾ ಕಿಟಕಿಯ ಬಳಿ ಕುಳಿತು ಕಣ್ಣೀರು ಹಾಕ್ತಾ ಯೋಚಿಸ್ತಾ ಇದ್ಲು. ಮೋಹನ್ ಅಷ್ಟೊತ್ತಿಗಾಗಲೇ ಮಲಗಿ ಬಿಟ್ಟಿದ್ದ. ಈಗ ರಾಧಿಕಾ ಕೂಡ ಹೋಗಿ ಮಲಗಬೇಕು ಅನ್ನುವಷ್ಟರಲ್ಲೇ ಯಾರೋ ಅವರ ಮನೆಯ ಬಾಗಿಲನ್ನು ತಟ್ಟಿದ್ರು. ಒಂದು ಕ್ಷಣ ರಾಧಿಕಾ ಭಯ ಪಟ್ಟುಕೊಂಡಿದ್ಲು. ಇಷ್ಟು ರಾತ್ರಿಯಲ್ಲಿ ನಮ್ಮ ಮನೆಗೆ ಯಾರು ಬಂದಿರಬಹುದು ಅಂತ. ಅವಳು ಈಗ ತಕ್ಷಣ ಬಾಗಿಲ ಬಳಿ ಹೋಗಿ ಯಾರು ಅಂತ ಕೇಳ್ತಾಳೆ. ಹೊರಗಿನಿಂದ ತುಂಬಾ ನಿಧಾನವಾದ ಶಬ್ದ. ಅಮ್ಮ, ನಾನು ಒಬ್ಬ ಅಂಗವಿಕಲ. ಈ ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಈ ರಾತ್ರಿ ಕಳೆಯಲು ನನಗೆ ಸ್ವಲ್ಪ ಜಾಗ ಸಿಗುತ್ತಾ ಅಂತ ಕೇಳಿದಾಗ ರಾಧಿಕಾ ನಿಧಾನವಾಗಿ ಬಾಗಿಲನ್ನು ಓಪನ್ ಮಾಡ್ತಾಳೆ. ಅವಳ ಮುಂದೆ ಒಬ್ಬ ವಯಸ್ಸಾದ ಅಂಗವಿಕಲ ವ್ಯಕ್ತಿ ನಿಂತುಕೊಂಡಿದ್ರು. ಅವರ ಬಟ್ಟೆಗಳು ಪೂರ್ತಿಯಾಗಿ ನೆನೆದು ಹೋಗಿದ್ವು. ಅವರ ಕೈಯಲ್ಲಿ ಹಳೆಯ ಕಟ್ಟಿಗೆ ಕೂಡ ಇತ್ತು. ಅವರ ಮುಖದ ಮೇಲೆ ಚಿಂತೆ ಮತ್ತು ಸುಸ್ತು ಎಂದು ಕಾಣಿಸ್ತಾ ಇತ್ತು. ರಾಧಿಕಾ ಸ್ವಲ್ಪ ಕೂಡ ಯೋಚನೆ ಮಾಡದೆ, ಒಳಗೆ ಬನ್ನಿ ಅಂಕಲ್, ಹೊರಗೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹೇಳ್ತಾಳೆ. ಆ ಅಂಗವಿಕಲ ವ್ಯಕ್ತಿ ಮನೆಯೊಳಗೆ ಬಂದ. ಆ ಮನೆಯನ್ನು ನೋಡಿದ ತಕ್ಷಣ ಅವರು ಶಾಕ್ ಆಗ್ಬಿಟ್ಟಿದ್ರು. ಯಾಕೆಂದ್ರೆ ಆ ಗೋಡೆಗಳೆಲ್ಲವೂ ಬಿರುಕು ಬಿಟ್ಟಿದ್ವು. ಮನೆಯಲ್ಲಿ ಮಳೆಯ ನೀರು ಸೋರ್ತಾ ಇತ್ತು. ನೆಲ ಕೂಡ ಅಲ್ಲಲ್ಲಿ ಬಿರುಕು ಬಿಟ್ಟಿತ್ತು. ರಾಧಿಕಾ ತಕ್ಷಣ ಒಂದು ಟವಲ್ ಅನ್ನು ತೆಗೆದುಕೊಂಡು ಬಂದು ಕೊಡ್ತಾಳೆ. ಆತ ಯೋಚಿಸ್ತಾ ಇದ್ದ, ಈಕೆಯ ಮನೆಯಲ್ಲಿ ಇವರಿಗೆ ಏನೂ ಇಲ್ಲ, ಆದರೂ ನನ್ನಂತಹ ಅಪರಿಚಿತದ ವ್ಯಕ್ತಿಗೆ ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಸಮಯದ ನಂತರ ರಾಧಿಕಾ ಅಡಿಗೆ ಮನೆಗೆ ಹೋಗ್ತಾಳೆ. ಆ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ. ಸ್ವಲ್ಪ ಕಿಚಡಿ ಮಾತ್ರ ಉಳಿದಿತ್ತು. ರಾಧಿಕಾ ಸ್ವಲ್ಪ ಸಮಯ ಏನನ್ನೋ ಯೋಚಿಸ್ತಾ ಇದ್ಲು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಇದನ್ನು ಆತನಿಗೆ ಕೊಟ್ಟುಬಿಟ್ರೆ ಬೆಳಿಗ್ಗೆ ನನ್ನ ತಮ್ಮನಿಗೆ ತಿನ್ನಲು ಏನೂ ಇರೋದಿಲ್ಲ ಅಂತ. ಆದರೂ ಮರುಕ್ಷಣವೇ ರಾಧಿಕಾ ಊಟವನ್ನು ಬಿಸಿ ಮಾಡಿ ಆತನಿಗೆ ಕೊಡ್ತಾಳೆ. ಅಂಕಲ್, ಸ್ವಲ್ಪ ಊಟವನ್ನು ತಿನ್ನಿ. ಆ ವ್ಯಕ್ತಿ ತಟ್ಟೆಯನ್ನು ನೋಡಿದ್ದ. ಮತ್ತೆ ನೀವು ಅಂತ ಕೇಳಿದಾಗ ರಾಧಿಕಾ ನಗುತ್ತಲೇ ನಾವು ತಿಂದು ಆಯ್ತು ಅಂತ ಹೇಳ್ತಾಳೆ. ಆ ವ್ಯಕ್ತಿಗೆ ಅರ್ಥವಾಗಿತ್ತು, ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆತನ ಕಣ್ಣುಗಳು ತುಂಬಿ ಬಂದಿದ್ವು. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಯಾರೋ ಅವನ ದುಡ್ಡು ನೋಡಿ ಅಲ್ಲ, ಮನುಷ್ಯ ಅಂದುಕೊಂಡು ಆತನಿಗೆ ಗೌರವವನ್ನು ಕೊಟ್ಟಿದ್ರು. ಈಗ ರಾತ್ರಿ ಹೆಚ್ಚಾಗ್ತಾ ಇತ್ತು. ಮಳೆ ಇನ್ನೂ ಜೋರಾಗಿ ಬರ್ತಾ ಇತ್ತು. ಆ ಮನೆಯಲ್ಲಿ ಒಂದೇ ಒಂದು ಚಾಪೆ ಇತ್ತು. ರಾಧಿಕಾ ಆ ಚಾಪೆಯನ್ನು ಆ ವ್ಯಕ್ತಿಗೆ ಕೊಡ್ತಾಳೆ. ಅವಳು ಒಂದು ಸಣ್ಣ ಬೆಡ್ಶೀಟ್ನ ಮೇಲೆ ತನ್ನ ತಮ್ಮನ ಪಕ್ಕದಲ್ಲಿ ನೆಲದ ಮೇಲೆ ಮಲಗಿಕೊಳ್ತಾಳೆ. ಆ ವ್ಯಕ್ತಿ ಹೇಳ್ತಾ ಇದ್ರು, ಅಮ್ಮ, ನೀನು ಚಾಪೆಯ ಮೇಲೆ ಮಲಗು, ನಾನು ಇಲ್ಲೇ ಪಕ್ಕದಲ್ಲಿ ಕುಳಿತುಕೊಳ್ತೀನಿ ಅಂತ. ರಾಧಿಕಾ ನಗುತ್ತಾ, ಅತಿಥಿಗಳು ದೇವರ ಸಮಾನ, ನೀವು ಆರಾಮವಾಗಿ ಇದರ ಮೇಲೆ ಮಲಗಿ ಅಂತ ಹೇಳ್ತಾಳೆ. ಈ ಮಾತು ಕೇಳಿದ ತಕ್ಷಣ ಆತನ ಹೃದಯ ತುಂಬಿ ಬಂದಿತ್ತು. ಈಗ ಅರುಣ್ ಆ ಚಾಪೆಯ ಮೇಲೆ ಮಲಗಿದ್ರು. ಆದ್ರೆ ಅವರಿಗೆ ನಿದ್ದೆ ಮಾತ್ರ ಬರ್ತಾ ಇರ್ಲಿಲ್ಲ. ಅವರು ಯೋಚಿಸ್ತಾ ಇದ್ರು, ನಮ್ಮ ಕಂಪನಿಯಲ್ಲಿ ಈಕೆಗೆ ಕೆಲಸ ಕೊಡಲು ಇವಳು ಲಾಯಕ್ಕಿಲ್ಲ ಅಂತ ಅಂದುಕೊಂಡಿದ್ರು. ಆದ್ರೆ ಹೃದಯದಿಂದ ಅವಳು ಎಷ್ಟೊಂದು ಶ್ರೀಮಂತಳು ಅಂತ ಅಂದುಕೊಳ್ತಾರೆ. ರಾಧಿಕಾ ಕೂಡ ರಾತ್ರಿ ಎಲ್ಲ ಮಲಗಿರ್ಲಿಲ್ಲ. ಅವಳಿಗೆ ತನ್ನ ತಮ್ಮನ ಭವಿಷ್ಯದ ಚಿಂತೆ ಕಾಡ್ತಾ ಇತ್ತು. ಮಾರನೆಯ ದಿನ ಬೆಳಿಗ್ಗೆ ರಾಧಿಕಾ ಕಣ್ಣು ಬಿಟ್ಟಾಗ ಅವಳು ತನ್ನ ತಮ್ಮನನ್ನೇ ನೋಡ್ತಾ ಇದ್ಲು. ಮೋಹನ್ ಇನ್ನೂ ಆರಾಮವಾಗಿ ಮಲಗಿಕೊಂಡಿದ್ದ. ಈಗ ರಾಧಿಕಾ ಆ ಅಂಗವಿಕಲ ವ್ಯಕ್ತಿಯನ್ನೇ ನೋಡ್ತಾಳೆ. ಅವರು ಸೈಲೆಂಟ್ ಆಗಿ ಕುಳಿತುಕೊಂಡು ಅವರಿಬ್ಬರನ್ನೇ ಗಮನಿಸ್ತಾ ಇದ್ರು. ರಾಧಿಕಾ ಅವರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾಳೆ. ರಾಧಿಕಾ ಅಡಿಗೆ ಮನೆಯಲ್ಲಿ ಹೋಗಿ ಹುಡುಕಾಡ್ತಾ ಇದ್ಲು. ಅವರ ಮನೆಯಲ್ಲಿ ಒಂದೇ ಒಂದು ವಸ್ತುಗಳು ಇರಲಿಲ್ಲ. ಅವಳು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಸೈಲೆಂಟ್ ಆಗಿ ಹಾಲಿಗೆ ಬಂದಿದ್ಲು. ಆದ್ರೆ ಅರುಣ್ ಎಲ್ಲವನ್ನು ಗಮನಿಸ್ತಾ ಇದ್ರು. ಆ ಮನೆಯಲ್ಲಿ ತಿನ್ನಲು ಒಂದೇ ಒಂದು ಅಕ್ಕಿಯ ಕಾಳು ಸಹ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಮೋಹನ್ ಕೂಡ ಎದ್ದ. ಅವನು ತನ್ನ ಅಕ್ಕನ ಬಳಿ ಬಂದು, ಅಕ್ಕ, ಇವತ್ತು ನನಗೆ ತಿನ್ನಲು ಏನಾದ್ರೂ ಸಿಗುತ್ತಾ ಅಂತ ಕೇಳ್ತಾನೆ. ಆ ಮಾತು ಕೇಳಿ ಅವಳ ಕಣ್ಣುಗಳು ತುಂಬಿ ಬಂದಿತ್ತು. ಆದರೂ ರಾಧಿಕಾ ತನ್ನ ತಮ್ಮನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸಿ, ಮೊದಲು ನೀನು ಸ್ನಾನ ಮಾಡಿ ಬಾ, ನಾನು ಏನನ್ನಾದರೂ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ. ಮೋಹನ್ ಸಂತೋಷವಾಗಿ ಹೊರಗೆ ಹೋಗ್ತಾನೆ. ಆದರೆ ರಾಧಿಕಾ ಮಾತ್ರ ಕಣ್ಣೀರು ಹಾಕ್ತಾ ಇದ್ಲು. ಅವಳಿಗೆ ಅರ್ಥನೇ ಆಗ್ಲಿಲ್ಲ, ನಾನು ನನ್ನ ತಮ್ಮನಿಗೆ ಏನನ್ನು ತಿನ್ನಿಸಬೇಕು ಅಂತ. ಅವಳು ಈಗ ತನ್ನ ಹಳೆಯ ಬ್ಯಾಗನ್ನು ತೆಗೆದುಕೊಂಡು ಹುಡುಕಾಡ್ತಾ ಇದ್ಲು. ಅದರಲ್ಲಿ ಕೆಲವೊಂದು ಚಿಲ್ಲರೆ ಕಾಸುಗಳು ಇದ್ವು. ಲೆಕ್ಕ ಹಾಕಿದ್ರೆ ಸುಮಾರು 20 ರೂಪಾಯಿ ಸಿಗುತ್ತೆ. ಅವಳು ತಕ್ಷಣ ಅಂಗಡಿಗೆ ಹೋಗಿ ಸ್ವಲ್ಪ ಹಸೀಟನ್ನು, ಆಲೂಗಡ್ಡೆಯನ್ನು ತೆಗೆದುಕೊಂಡು ಬರ್ತಾಳೆ. ರಾಧಿಕಾ ತಕ್ಷಣ ಮನೆಗೆ ಬಂದು ಆ ಹಸೀಟಿನಲ್ಲಿ ರೊಟ್ಟಿಗಳನ್ನು ಮಾಡಿ ತನ್ನ ತಮ್ಮನಿಗೆ ಮತ್ತು ಮನೆಯಲ್ಲಿದ್ದಂತಹ ಅತಿಥಿಗೆ ಊಟವನ್ನು ಕೊಟ್ಟು ತಾನು 2 ತುತ್ತು ಊಟವನ್ನು ತಿನ್ನುತ್ತಾಳೆ. ಅರುಣ್ ಇದೆಲ್ಲವನ್ನು ನೋಡ್ತಾ ಇದ್ರು. ಅವರಿಗೆ ಅರ್ಥವಾಗಿತ್ತು, ಈಕೆ ಖುದ್ದು ಉಪವಾಸವಿರ್ತಾಳೆ, ಆದ್ರೆ ಬೇರೆಯವರಿಗೆ ಉಪವಾಸವಿರಲು ಬಿಡೋದಿಲ್ಲ ಅಂತ. ತಿಂಡಿ ತಿಂದ ನಂತರ ರಾಧಿಕಾ ಮತ್ತೆ ಕೆಲಸವನ್ನು ಹುಡುಕಿಕೊಂಡು ಹೊರಗಡೆ ಹೋಗುವಾಗ ಅರುಣ್ ಕೇಳ್ತಾರೆ, ಪ್ರತಿದಿನ ನೀನು ಇದೇ ರೀತಿ ಕೆಲಸವನ್ನು ಹುಡುಕಾಡಲು ಹೋಗ್ತೀಯಾ ಅಂತ. ರಾಧಿಕಾ ಮುಗುಳ್ನಗುತ್ತಾ, ಹೌದು ಅಂಕಲ್, ಕೆಲಸ ಸಿಗುವವರೆಗೂ ಪ್ರಯತ್ನ ಪಡ್ತಾನೆ ಇರ್ಬೇಕಲ್ವಾ ಅಂತ ಹೇಳಿದ್ಲು. ಆ ವ್ಯಕ್ತಿ ಕೇಳ್ತಾರೆ, ಒಂದು ವೇಳೆ ನಿನಗೆ ಯಾವತ್ತೂ ಕೆಲಸ ಸಿಗಲೇ ಇಲ್ಲ ಅಂದ್ರೆ
ಸ್ವಲ್ಪ ಸಮಯ ಸುಮ್ಮನಿದ್ದ ನಂತರ ರಾಧಿಕಾ ಆಕಾಶವನ್ನೇ ನೋಡುತ್ತಾ ಹೇಳ್ತಾಳೆ, ದೇವರು ನಿಧಾನವಾಗಿ ಆದರೂ ಸರಿ ಖಂಡಿತ ಕೊಟ್ಟೇ ಕೊಡುತ್ತಾನೆ. ನನಗೆ ಆ ದೇವರ ಮೇಲೆ ಪೂರ್ತಿ ವಿಶ್ವಾಸವಿದೆ. ಆಕೆಯ ಮಾತು ಕೇಳಿ ಅವಳ ಮೇಲೆ ಅರುಣ್ಗೆ ಎಷ್ಟೊಂದು ಗೌರವ ಹುಟ್ಕೊಂಡಿತ್ತು. ರಾಧಿಕಾ ಕೆಲಸವನ್ನು ಹುಡುಕಿಕೊಂಡು ಹೊರಟು ಹೋಗಿದ್ಲು. ಅರುಣ್ ಆ ದಿನವೆಲ್ಲ ಅಲ್ಲೇ ಇದ್ದು ಅಕ್ಕಪಕ್ಕದವರ ಬಳಿ ರಾಧಿಕಾ ಬಗ್ಗೆ ವಿಚಾರಿಸ್ತಾ ಇದ್ರು. ಅವರೆಲ್ಲರೂ ಒಂದೇ ಮಾತು ಹೇಳ್ತಾ ಇದ್ರು, ಅವಳು ತುಂಬಾ ಒಳ್ಳೆಯ ಹುಡುಗಿ, ತನಗಿಂತ ಮೊದಲು ಬೇರೆಯವರ ಬಗ್ಗೆ ಯೋಚಿಸ್ತಾಳೆ, ಯಾವತ್ತೂ ಯಾರಿಗೂ ಕೆಟ್ಟದಾಗಿ ಕೂಡ ಮಾತನಾಡಿಲ್ಲ. ಪಾಪ ಅಮಾಯಕ ಹುಡುಗಿ, ತುಂಬಾ ಈ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಕಷ್ಟವನ್ನು ಅನುಭವಿಸಿದ್ದಾಳೆ. ಈ ಮಾತು ಕೇಳಿದ ತಕ್ಷಣ ಅರುಣ್ ಅವರ ಕಣ್ಣುಗಳು ತುಂಬಿದ್ವು. ಸಾಯಂಕಾಲ ರಾಧಿಕಾ ಮನೆಗೆ ವಾಪಸ್ ಬಂದಿದ್ಲು. ಅವಳ ಮುಖ ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ಅವಳಿಗೆ ಇವತ್ತು ಕೆಲಸ ಸಿಗ್ಲಿಲ್ಲ ಅಂತ. ಮೋಹನ್ ತನ್ನ ಅಕ್ಕನ ಬಳಿ ಬಂದು, ಅಕ್ಕ, ಈ ದಿನವಾದ್ರೂ ನಿನಗೆ ಕೆಲಸ ಸಿಗ್ತಾ ಅಂತ ಕೇಳ್ತಾನೆ. ರಾಧಿಕಾ ತಲೆ ಬಗ್ಗಿಸಿಕೊಂಡು ಇಲ್ಲ ಮೋಹನ್ ಅಂತ ಹೇಳಿದ್ಲು. ಆ ಮಾತು ಕೇಳಿದ ತಕ್ಷಣ ಮೋಹನ್ ತುಂಬಾ ಬೇಜಾರು ಮಾಡಿಕೊಂಡಿದ್ದ. ಆದ್ರೆ ಅವನು ತನ್ನ ಅಕ್ಕನನ್ನು ತಬ್ಬಿಕೊಂಡು, ಪರವಾಗಿಲ್ಲ ಬಿಡು ಅಕ್ಕ, ನೀನು ಬೇಜಾರು ಮಾಡ್ಕೋಬೇಡ, ಒಂದಲ್ಲ ಒಂದು ದಿನ ನಿನಗೆ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ. ರಾಧಿಕಾ ಮುಖದ ಮೇಲೆ ಒಂದು ಸಣ್ಣ ನಗುವಿತ್ತು, ಆದ್ರೆ ಅವಳ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿತ್ತು. ಅರುಣ್ ಆ ಇಬ್ಬರನ್ನು ನೋಡಿ ತುಂಬಾ ಭಾವುಕರಾಗಿದ್ರು. ಈ ಬಡತನ ಅವರ ದುಡ್ಡನ್ನು ಕಸಿದುಕೊಂಡಿರಬಹುದು, ಆದ್ರೆ ಅವರ ಸಂತೋಷವನ್ನು, ಅವರ ಸಂಸ್ಕಾರವನ್ನು ಮಾತ್ರ ಏನೂ ಮಾಡಲಾಗಿಲ್ಲ ಅಂತ ಅವರು ಅಂದುಕೊಳ್ತಾರೆ. ಆ ರಾತ್ರಿ ಎಲ್ಲರೂ ಮಲಗಿದ್ರು, ಆದರೆ ಅರುಣ್ ಮಾತ್ರ ಕುಳಿತುಕೊಂಡಿದ್ರು. ಅವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕಾಡ್ತಾ ಇತ್ತು, ಈಗಿನ ಕಾಲದಲ್ಲೂ ಇಂತಹ ಜನರು ಇರ್ತಾರಾ ಅಂತ. ಅವರು ತಕ್ಷಣ ತನ್ನ ಮೊಬೈಲ್ ಅನ್ನು ತೆಗೆದುಕೊಂಡು ಯಾರಿಗೋ ಮೆಸೇಜ್ ಕಳಿಸಿದ್ರು. ಆ ಮೆಸೇಜ್ ತುಂಬಾ ಚಿಕ್ಕದಾಗಿತ್ತು. ನಾಳೆ ಬೆಳಿಗ್ಗೆ ಎಲ್ಲವನ್ನು ರೆಡಿ ಮಾಡಿ ಮೆಸೇಜ್ ಅನ್ನು ಕಳುಹಿಸಬೇಕಾದ್ರೆ ಅವರ ಮುಖದಲ್ಲಿ ಅದೆಷ್ಟೋ ಸಂತೋಷವಿತ್ತು. ಅವರಿಗೆ ಅನ್ನಿಸ್ತಾ ಇತ್ತು, ಬಹುಶಃ ಎಷ್ಟೋ ವರ್ಷದಿಂದ ನಾನು ಎದುರು ನೋಡುತ್ತಾ ಇದ್ದ ವ್ಯಕ್ತಿ ನನಗೆ ಈಗ ಸಿಕ್ಕಿದ್ದಾರೆ ಅಂತ. ಮಾರನೆಯ ದಿನ ರಾಧಿಕಾ ಬೇಗ ಎದ್ದು ಕೆಲಸವನ್ನು ಹುಡುಕಲು ಹೊರಗೆ ಹೋಗಲು ರೆಡಿ ಆಗ್ತಾ ಇದ್ಲು. ಆಗಲೇ ಅವರ ಮನೆಯ ಮುಂದೆ ಎಷ್ಟೊಂದು ಗಾಡಿಗಳು ಬಂದು ನಿಂತುಕೊಂಡಿದ್ವು. ಆ ಏರಿಯಾದ ಎಲ್ಲರೂ ಎಷ್ಟೋ ಆಶ್ಚರ್ಯದಿಂದ ಹೊರಗೆ ಬಂದು ನಿಂತುಕೊಂಡು ಆ ಗಾಡಿಗಳನ್ನೇ ನೋಡ್ತಾ ಇದ್ರು. ಗಾಬರಿಯಿಂದ ರಾಧಿಕಾ ಕೂಡ ಬಾಗಿಲಿನ ಬಳಿ ಬಂದು ಆ ಗಾಡಿಗಳನ್ನು ನೋಡ್ತಾ ಇದ್ಲು. ಅವಳ ಮನೆಯ ಮುಂದೆ ಕಪ್ಪು ಬಣ್ಣದ ಕಾರುಗಳು ಬಂದು ನಿಂತುಕೊಂಡಿದ್ವು. ಕೆಲವರು ಸೂಟು ಬೂಟು ಹಾಕಿಕೊಂಡು ಕಾರಿನ ಬಳಿ ಬಂದು ನಿಂತ್ಕೊಳ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸರ್, ಎಲ್ಲ ತಯಾರಿ ನಡೆದಿದೆ ಅಂತ. ರಾಧಿಕಾ ಎಷ್ಟೋ ಆಶ್ಚರ್ಯವಾಗಿ ಅಕ್ಕಪಕ್ಕ ಗಮನಿಸ್ತಾ ಇದ್ಲು. ಅವಳು ಯೋಚಿಸ್ತಾ ಇದ್ಲು, ಇಲ್ಲಿ ಸಾರ್ ಯಾರಿದ್ದಾರೆ ಅಂತ. ಅದೇ ಸಮಯದಲ್ಲಿ ಅವಳ ಕಣ್ಣುಗಳು ಆ ಅಂಗವಿಕಲ ವ್ಯಕ್ತಿಯನ್ನೇ ಗಮನಿಸುತ್ತವೆ. ನಿಧಾನವಾಗಿ ಅವರು ಈಗ ತನ್ನ ಕೋಲನ್ನು ಹಿಡಿದುಕೊಂಡು ಎದ್ದು ನಿಂತುಕೊಂಡಿದ್ರು. ಮರುಕ್ಷಣವೇ ಆ ವ್ಯಕ್ತಿ ತನ್ನ ಕಟ್ಟಿಗೆಯನ್ನು ಪಕ್ಕದಲ್ಲಿ ಇಟ್ಟು ಸಾಮಾನ್ಯವಾಗಿ ನಡೆದುಕೊಂಡು ಬಂದಿದ್ರು. ಇದನ್ನು ನೋಡಿ ರಾಧಿಕಾ ಗಾಬರಿಯಾಗಿದ್ಲು. ಅವಳ ನಿಂತ ನೆಲವೇ ಕುಸಿದಂತೆ ಆಗ್ಬಿಟ್ಟಿತ್ತು. ಅವಳು ಗಾಬರಿಯಾಗಿ ಇದೆಲ್ಲ ಏನ್ ನಡೀತಾ ಇದೆ ಅಂತ ಕೇಳ್ತಾಳೆ. ಅವಳಿಗೆ ಏನು ಅರ್ಥನೇ ಆಗ್ತಾ ಇರಲಿಲ್ಲ. ಇಷ್ಟಕ್ಕೂ ನಮ್ಮ ಮನೆಯಲ್ಲಿ ಇದೆಲ್ಲ ಏನ್ ನಡೀತಾ ಇದೆ ಅಂತ. ಆ ವ್ಯಕ್ತಿ ನಗುತ್ತಾ, ನನ್ನ ಹೆಸರು ಅರುಣ್, ಮೊನ್ನೆ ನೀನು ಯಾವ ಕಂಪನಿಗೆ ಇಂಟರ್ವ್ಯೂ ಕೊಡಲು ಹೋಗಿದ್ಯೋ ನಾನು ಅದೇ ಕಂಪನಿಯ ಮಾಲೀಕ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ರಾಧಿಕಾಳ ಹೃದಯ ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ಅವಳಿಗೆ ತನ್ನ ಕಣ್ಣ ಮೇಲೆ ನಂಬಿಕೆನೇ ಬರಲಿಲ್ಲ. ಯಾರನ್ನು ಅವಳು ತುಂಬಾ ಬಡವ, ಅಂಗವಿಕಲ ಅಂತ ಅಂದುಕೊಂಡಿದ್ಲೋ ಆ ವ್ಯಕ್ತಿ ಆ ನಗರದ ತುಂಬಾ ದೊಡ್ಡ ಕೋಟೀಶ್ವರನಾಗಿದ್ದ. ರಾಧಿಕಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾಳೆ, ನೀವು ನನ್ನ ಜೊತೆ ಈ ರೀತಿ ಯಾಕೆ ಮಾಡಿದ್ರಿ ಸರ್? ಅರುಣ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದ್ರು, ನಾನು ಮನುಷ್ಯರನ್ನು ಅವರ ಬಟ್ಟೆ ನೋಡಿ ಅಲ್ಲ, ಅವರ ಹೃದಯವನ್ನು ನೋಡಿ ಗುರುತಿಸಬೇಕು ಅಂದುಕೊಂಡಿದ್ದೆ. ಈಗಲೂ ಈ ಜಗತ್ತಿನಲ್ಲಿ ಮಾನವತ್ವ ಉಳಿದಿದೆಯಾ ಅಂತ ತಿಳಿದುಕೊಳ್ಳಬೇಕು ಅಂದುಕೊಂಡಿದ್ದೆ. ನನಗೆ ಇದಕ್ಕೆ ಉತ್ತರ ನಿನ್ನ ಮನೆಯಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಆ ಏರಿಯಾದ ಎಲ್ಲ ಜನ ಎಷ್ಟೋ ಆಶ್ಚರ್ಯವಾಗಿ ಇವೆಲ್ಲವನ್ನು ನೋಡ್ತಾ ಇದ್ರು. ಅರುಣ್ ಅವರು ಮೋಹನ್ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಾ ರಾಧಿಕಾಳನ್ನು ನೋಡಿ ಹೇಳಿದ್ರು, ಯಾವ ಮನೆಯಲ್ಲಿ ತಿನ್ನಲು ಏನೂ ಇಲ್ವೋ ಆ ಮನೆಯಲ್ಲಿ ನನಗೆ ಎಷ್ಟೊಂದು ಪ್ರೀತಿ ಮತ್ತು ಗೌರವ ಸಿಕ್ತು ಅಂತ. ಆ ಹುಡುಗಿ ಉಪವಾಸವಿದ್ದು ನನಗೆ ಊಟವನ್ನು ಹಾಕಿದ್ಲು. ಆಕೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚದ ತುಂಬಾ ದೊಡ್ಡ ಕೋಟೀಶ್ವರಿ. ಈ ಮಾತು ಕೇಳಿ ರಾಧಿಕಾಳ ಕಣ್ಣುಗಳಿಂದ ಸತತವಾಗಿ ನೀರು ಬರ್ತಾ ಇತ್ತು. ಅವಳು ಕನಸಿನಲ್ಲಿಯೂ ಊಹಿಸಿರ್ಲಿಲ್ಲ, ನನ್ನ ಈ ಒಂದು ಸಣ್ಣ ಕೆಲಸ ಒಬ್ಬರ ಮನಸ್ಸನ್ನು ಇಷ್ಟೊಂದು ಪ್ರಭಾವಿತಗೊಳಿಸಬಹುದು ಅಂತ. ಅರುಣ್ ಅವರ ಮ್ಯಾನೇಜರ್ಗೆ ಈಗ ಸನ್ನೆ ಮಾಡ್ತಾರೆ. ಮ್ಯಾನೇಜರ್ ತಕ್ಷಣ ಒಂದು ಫೈಲನ್ನು ರಾಧಿಕಾಳ ಕೈಗೆ ಕೊಟ್ಟಿದ್ರು. ರಾಧಿಕಾ ಫೈಲನ್ನು ನೋಡಿದಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಅದು ಅವಳ ಅಪಾಯಿಂಟ್ಮೆಂಟ್ ಲೆಟರ್ ಆಗಿತ್ತು. ರಾಧಿಕಾಗೆ ಆ ಕಂಪನಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನೇ ಕೊಡಲಾಗಿತ್ತು. ಅವಳು ನಡುಗುತ್ತಿರುವ ಧ್ವನಿಯಿಂದಲೇ, ಸರ್, ಇದೆಲ್ಲವೂ ನನಗಾಗಿಯಾ ಅಂತ ಕೇಳ್ತಾಳೆ.
ಅರುಣ್ ನಗುತ್ತಾ, ಈ ಕೆಲಸ ನಿನ್ನ ಕಷ್ಟಕ್ಕಾಗಿ, ಈ ಗೌರವ ನಿನ್ನ ಮನುಷ್ಯತ್ವಕ್ಕಾಗಿ ಅಂತ ಹೇಳ್ತಾರೆ. ದಿನಗಳು ಕಳೀತಾ ಇದ್ವು. ರಾಧಿಕಾ ತನ್ನ ಕೆಲಸವನ್ನು ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ಲು. ಮೋಹನ್ ಈಗ ಒಳ್ಳೆಯ ಸ್ಕೂಲ್ನಲ್ಲಿ ಸೇರಿಕೊಂಡಿದ್ದ. ಅವರ ಜೀವನಗಳು ಈಗ ನಿಧಾನವಾಗಿ ಬದಲಾಗ್ತಾ ಇದ್ವು. ಅರುಣ್ ಇತ್ತೀಚೆಗೆ ಪ್ರತಿದಿನ ರಾಧಿಕಾ ಮತ್ತು ಅವರ ತಮ್ಮನನ್ನು ಭೇಟಿಯಾಗಲು ಅವರ ಮನೆಗೆ ಬರ್ತಾ ಇದ್ದ. ಅವರ ಮಧ್ಯೆ ಸ್ನೇಹ ಮತ್ತು ಗೌರವ ಹೆಚ್ಚಾಗಿತ್ತು. ನಿಧಾನವಾಗಿ ದಿನ ಕಳೆದಂತೆ ಅವರ ಮನಸ್ಸುಗಳು ಸಹ ಹತ್ತಿರವಾಗಿದ್ವು. ಕಂಪನಿಯ ವಾರ್ಷಿಕೋತ್ಸವದಂದು ನಗರದ ದೊಡ್ಡ ದೊಡ್ಡವರು ಆ ಫಂಕ್ಷನ್ಗೆ ಬಂದು ಸೇರಿದ್ರು. ಸ್ಟೇಜಿನ ಮೇಲೆ ಅರುಣ್ ನಿಂತುಕೊಂಡು ಎಲ್ಲರ ಮುಂದೆ ಜೋರಾಗಿ ಹೇಳ್ತಾರೆ, ಈ ದಿನ ನಾನು ತುಂಬಾ ಮುಖ್ಯವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಎಲ್ಲರೂ ಎಷ್ಟು ಆಶ್ಚರ್ಯದಿಂದ ಅವರನ್ನೇ ನೋಡ್ತಾ ಇದ್ರು. ಏನಿರಬಹುದು ಅಂತ. ಅರುಣ್ ಸ್ಟೇಜಿನಿಂದ ಕೆಳಗೆ ಇಳಿದು ರಾಧಿಕಾಳ ಮುಂದೆ ಕಾಲಿನಲ್ಲಿ ಕುಳಿತುಕೊಂಡು, ರಾಧಿಕಾ, ನೀನು ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ರು. ರಾಧಿಕಾಳ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ತುಂಬಿ ಬರ್ತಾ ಇತ್ತು. ಅವಳು ಎಷ್ಟೊಂದು ಸಂತೋಷವಾಗಿ ಆಶ್ಚರ್ಯವಾಗಿ ಹೌದು ಅಂತ ತಲೆ ಆಡಿಸ್ತಾಳೆ. ಕೆಲವು ತಿಂಗಳ ನಂತರ ಅವರಿಬ್ಬರ ಮದುವೆ ತುಂಬಾ ಅದ್ದೂರಿಯಾಗಿ ನಡೆದಿತ್ತು. ಮೋಹನ್ ತನ್ನ ಅಕ್ಕನ ಮದುವೆಯನ್ನು ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ದ. ಅವನು ಪದೇ ಪದೇ ಹೇಳ್ತಾ ಇದ್ದ, ನನ್ನ ಅಕ್ಕ ಇನ್ನು ಯಾವತ್ತೂ ಅಳೋದಿಲ್ಲ ಅಂತ. ಈಗ ರಾಧಿಕಾ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ಲು. ಬಡತನ ಮನುಷ್ಯನನ್ನು ಚಿಕ್ಕವನನ್ನಾಗಿ ಮಾಡುವುದಿಲ್ಲ. ಅವನ ಚಿಕ್ಕ ಮನಸ್ಸು ಅವನನ್ನು ಚಿಕ್ಕವನನ್ನಾಗಿ ಮಾಡುತ್ತದೆ. ಯಾರ ಮನಸ್ಸು ದೊಡ್ಡದಾಗಿರುತ್ತೋ ಯಶಸ್ಸು ಒಂದಲ್ಲದೆ ಒಂದು ದಿನ ಅವರನ್ನು ಖಂಡಿತ ಹುಡುಕಿಕೊಂಡು ಬಂದೇ ಬರುತ್ತೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.